ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಭರತ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಒಂದು ಅದ್ಭುತವಾದಂಥ ಕೆಲಸ ಅಂತಲೇ ಹೇಳ್ಬೋದು. ನಮ್ಮ ತುಮಕೂರಲ್ಲಿ ಒಂದು ಆ್ಯನ್ಯುವಲ್ ಡೇ ಫಂಕ್ಷನ್ ನಡೀತಾ ಇದೆ. ಇದೇ 2ನೇ ತಾರೀಕು. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸಂಜೆ ನಾನು ಕೂಡ ಬರ್ತಾ ಇದ್ದೀನಿ, ನೀವು ಬನ್ನಿ. ವಿಶೇಷವಾಗಿ ಭರತ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ನೂತನ ಕಟ್ಟಡ ಕಾಮಗಾರಿಗೆ ಒಂದು ಲೋಡ್ ಎಂಸ್ಯಾಂಡನ್ನು ತಗೊಂಬಂದು ಕೊಟ್ಟಿದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಮಿಸ್ ಮಾಡಿದೆ. 2ನೇ ತಾರೀಕು ಸಂಜೆ ತುಮಕೂರಿಗೆ ನಾನು ಕೂಡ ಬರ್ತಾ ಇದ್ದೀನಿ, ನೀವು ಬನ್ನಿ. ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಣ. ವಿಶೇಷವಾಗಿ ಒಬ್ಬ ಸಣ್ಣ ಸೇವಕರನ್ನು ಗುರುತಿಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಶ್ರಮ ಬಗ್ಗೆ ಹೇಳಕ್ ಆಗೋದಿಲ್ಲ. ನಾವು ಆಲ್ರೆಡಿ 3 ವರ್ಷದಿಂದ ನಾನು ಬರ್ತಾರೆ ಸತತ ಇಲ್ಲೇ ಮಾಡ್ಕೊಂಡಿದ್ದೇನೆ. ನಾನು 3 ವರ್ಷದಿಂದ ಹೇಳಕ್ ಆಗೋದಿಲ್ಲ. ಆಶ್ರಮ ಈ ಕೆಲಸ ಮಾಡಕ್ ಆಗಲ್ಲ. ಇವಾಗ ನಾವು ಸ್ಕೂಲ್ ವಿದ್ಯಾಭ್ಯಾಸ ನಡೆಸ್ತಾ ಇದೀವಿ, ಅದು ನಡ್ಸಕ್ ಆಗೋದಕ್ಕೆ ಭಾರಿ ಕಷ್ಟ. ನಿಮ್ ತರ ಇದು ಮಾಡಕ್ ಯಾರ ಕೆಲವು ಆಗೋದಿಲ್ಲ. ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ, ನಮ್ಮ ಕೈಲಾಸ ಮಾಡೋಣ. ನಾನು ಈಗ ಆಗಿದ್ದೀನಿ, ನಂದೇ ಸ್ವಂತ ಫ್ಯಾಕ್ಟ್ರಿ ಇದೆ. ನಾನು ಇಟ್ಕೆ ಒಂದು ಟ್ರಿಪ್ ಕಳ್ಸಿಕೊಡ್ತೀನಿ ಅಂತ ಇಟ್ಕೆ ತಗೊಂಡ್ಬರ್ಬೇಕು ಅಂದ್ರೆ ಯಾವ ಸ್ಕೂಲ್ ಯೂನಿಟ್ ಅಲ್ಲಿ ಬೇಕಾದಿಲ್ಲ. ಹೋದ್ವರನ್ನ ಬರ್ಬೇಕು ಅಂತ ಖಂಡಿತ ಬರ್ತೀನಿ ಅಣ್ಣ, ಮಿಸ್ ಮಾಡಂಗಿಲ್ಲ ಖಂಡಿತ. ನಾನಂತೂ ಯೂನಿಟ್ ಸ್ಟಾರ್ಟ್ ಮಾಡ್ತಾರೆ ನೀವು ಬರ್ಲಿ. ಯಾಕೆಂದ್ರೆ ಅಷ್ಟು ನಿಮ್ಗೋಸ್ಕರನೇ ನನ್ನ ಪೇರೆಂಟ್ಸ್ಗೆಲ್ಲ ಹೇಳ್ಬಿಡಿದ್ವಿ ಆಲ್ರೆಡಿ. ಆಯ್ತಣ್ಣ, ಖಂಡಿತ ನೀವು ಏನ್ ಅದಕ್ಕೋಸ್ಕರ ಆಮೇಲೆ ಗೊತ್ತಾಗಬೇಕು ಹಳ್ಳಿ ಕಡೆ ಜನಕ್ಕೆ ಇದು ಯಾವ ತರ ಅಂತ ಗೊತ್ತಾಗಬೇಕು ಅನ್ನೋಕ್ಕೋಸ್ಕರ ಅಷ್ಟೇ. ಬೇರೆ ನೀನು ನಿಮ್ಮಿಂದ ನಾವೇನು ಎಷ್ಟು ತಾಗಬೇಕು ಅಂತ ಮಾಡ್ತಾ ಇಲ್ಲ. ಯಾಕಂದ್ರೆ ಹಳ್ಳಿ ಕಡೆ ಜನಕ್ಕೆ ಗೊತ್ತಾಗಬೇಕು. ಹಳ್ಳಿ ಜನದಲ್ಲಿ ಕಷ್ಟ ಇದೆ ಸಿಕ್ಕಾಪಟ್ಟೆ. ತಂದೆ ತಾಯಿ ಪ್ರೀತಿ ಏನು ಎಲ್ಲ ಗೊತ್ತಾಗಬೇಕು. ಅದಕ್ಕೋಸ್ಕರ ನೀವು ಖಂಡಿತ ಮಿಸ್ ಯಾವುದೇ ಕಡೆ ಮಿಸ್ ಮಾಡಂಗಿಲ್ಲ. ಖಂಡಿತ ಮಿಸ್ ಮಾಡಲ್ಲ. ಏನು ನಿಮ್ಮ ಮನೆ ಫಂಕ್ಷನ್ ಅಂದ್ಕೊಂಡೆ ನಾನು ಸಂಪೂರ್ಣ ನಾನು ಹೇಳ್ತೇನೆ. ಇವತ್ತು ಬಂದು ನಾನು ಇದಕ್ಕೋಸ್ಕರ ನಾನು ಸಂಪೂರ್ಣ ಸಪೋರ್ಟ್ ಮಾಡ್ತೇನೆ. ಥ್ಯಾಂಕ್ ಯು ಫಸ್ಟ್ ಬಂದಿರೋದು ಇವರು ತುಂಬಾ ಹೇಳಿದಾರೆ ನಮ್ಮ ಆಶ್ರಮ ಬಗ್ಗೆ ಹಳ್ಳಿ ಕಡೆ ಜನಕ್ಕೆ ಗೊತ್ತಾಗಬೇಕು. ನಮ್ಮ ಕೈಲಿ ಏನಾಗುತ್ತೋ ನೋಡಿ, ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡ್ಬೇಕು ಒಂದ್ಸರಿ. ನಮ್ಮ ಕೈಲಿಂದ ಏನಾಗೋದು ಅವ್ರು ನೋಡಿದ್ರೆ ಇದ್ ಮಾಡಕ್ಕಾಗೋದು, ಅವ್ರ ಸೇವೆ ಮಾಡಕ್ಕಾಗೋದು. ಅನಾಥಾಶ್ರಮಕ್ಕೆ ಸುಮ್ನೆ ಎಲ್ಲ ಇದ್ಕೊಂಡು ಏನೋ ನೋಡಿದ್ರೆ 100% ಬರ್ತೀನಿ ಅಣ್ಣ. ಸರಿನಾ? ಇವಾಗ ಹೇಳ್ತಾ ಇದೀನಲ್ಲ, 100% ಬರ್ತೀನಿ. ನಿಮ್ ಪ್ರೀತಿ ಮುಂದೆ ನಮ್ಗೆ ಸ್ನೇಹಿತರೆ, ಈ ಒಂದು ಅದ್ಭುತವಾದಂತ ಕಾರ್ಯಕ್ರಮಕ್ಕೆ 2ನೇ ತಾರೀಕು ಸಂಜೆ ತುಮಕೂರಿಗೆ ನಾನು ಕೂಡ ಬರ್ತಾ ಇದ್ದೀನಿ. ಬನ್ನಿ, ನೀವು ಸೇರಿ ಒಂದು ಅದ್ಭುತವಾದಂತ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಆಚರಣೆ ಮಾಡೋಣ. ನೀವೆಲ್ಲರೂ ಬರ್ತೀರಾ ಅನ್ನೋ ನಿರೀಕ್ಷೆಯಲ್ಲಿ ನಾನು ಕೂಡ ಕಾಯ್ತಾ ಇರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಸೊ ಬಹಳ ಖುಷಿ ಆಯ್ತು ಈ ತರ ಒಂದು ಪುಣ್ಯದ ಕೆಲಸಕ್ಕೆ ನೀವೆಲ್ಲ ಕೈ ಜೋಡಿಸಿದ್ದು. ಎಲ್ರಿಗೂ ಭಗವಂತ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ. ತುಂಬ ಹೃದಯದ ಧನ್ಯವಾದಗಳನ್ನ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ. ಎಲ್ರೂ ಚೆನ್ನಾಗಿದ್ದೀರಾ? ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ, ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ. ಸರ್, ನಿಮ್ಗೂ ಕೂಡ ಧನ್ಯವಾದಗಳು. ಜೊತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಇವತ್ತು ಇಲ್ಲಿ ಬಂದು ನೀವೆಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಹೊಸ ವರ್ಷವನ್ನು ಆಚರಣೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ. ಮೊದಲನೇದಾಗಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಇಡೀ ಸಮಸ್ತ ನಾಡಿನ ಕರ್ನಾಟಕದ ಎಲ್ಲಾ ಜನರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಆಶ್ರಮದ ಬಗ್ಗೆ? ನಾನು ಈ ಆಶ್ರಮಕ್ಕೆ ಒಂದು 5-6 ವರ್ಷದಿಂದ ಬರ್ತಾ ಇದ್ದೀನಿ. ಒಂದು ದೇವಸ್ಥಾನಕ್ಕೆ ಬಂದಿರೋ ಥರ ಫೀಲು. ಚೆನ್ನಾಗಿ ಇದು ಮಾಡ್ತೀರಾ, ಚೆನ್ನಾಗಿ ಮಕ್ಕಳನ್ನ ನೋಡ್ಕೊತೀರಾ ಜನಗಳನ್ನ. ನಮ್ಗೆ ಖುಷಿ. ಇದೇ ಥರ ಎಲ್ಲರೂ ಹೆಲ್ಪ್ ಮಾಡಿರಿ, ಅವ್ರ ಜೊತೆ ಕೈ ಜೋಡಿಸ್ರಿ. ನೆಕ್ಸ್ಟ್ ಏನೋ ಪ್ರಾಜೆಕ್ಟ್ ಇದು ಕಟ್ತಾ ಇದ್ದಾರೆ, ಅದಕ್ಕೆ ಕೈಲಾಗಿ ಸಹಾಯ ಮಾಡಿರಿ ಅಂತ ಕೇಳ್ಕೊತೀನಿ. ಅಲ್ಲಿ ದುಡ್ಡು ವೇಸ್ಟ್ ಮಾಡೋದು ಬದಲು ಇವತ್ತು ನಮ್ಮ ಮಾಮ ನಮಗೆ ಬುದ್ಧಿ ಹೇಳಿ ಹೊಸ ವರ್ಷ ಎಲ್ಲೂ ಹೋಗೋದು ಬೇಡ ಅಂತ ಹೇಳಿ ಅವ್ನು ಕರ್ಕೊಂಬಂದು ಹುಡುಗರಿಗೆಲ್ಲ ಇಲ್ಲೇನೋ ಒಂದು ನಮ್ಮ ಕೈಲಾಗಿದ್ದು ಮಾಡೋಣ ಅಂದ್ಬಿಟ್ಟು ಒಂದು ನಾಷ್ಟದ ವ್ಯವಸ್ಥೆ ಮಾಡಿಸಿದ್ದಾನೆ. ಥ್ಯಾಂಕ್ ಯು ಸರ್. ನೀವೇನು ಹೇಳ್ತೀರಾ ಸರ್? ಎಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ನನಗೆ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ನಮ್ಗೆ ಅದ್ರ ಬಗ್ಗೆ ಇದು ಗೊತ್ತಿರಲಿಲ್ಲ. ನಮ್ಮ ಬಾಮಾಯಿದವರು ಇಲ್ಲಿ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಸೊ ಇದರಿಂದ ಇಲ್ಲಿ ಬಂದಿದ್ದೀವಿ. ಗುರುಗಳು ಈ ಥರ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇವರು ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗಲಿ ಅಂತ ನನ್ನ ಅಭಿಲಾಷೆ ಇದೆ.
ನಮ್ಮ ಜೊತೆಗೆ ಬೇರೆಯವರು ನಮ್ಮ ಫ್ರೆಂಡ್ಗಳೆಲ್ಲ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಬಂದು ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಬೇಕು ಅಂತ ನಮ್ಮೆಲ್ಲರ ಆಶಯ. ನೀವೆಲ್ಲರೂ ಚೆನ್ನಾಗಿದ್ರೆ ಎಲ್ಲರ ನಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇದು ನಮ್ಮ ಎಲ್ಲರಿಗೂ ನಿಮ್ಮ ಹತ್ರ ಥ್ಯಾಂಕ್ ಯು. ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ. ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ದೇವ್ರು ಒಳ್ಳೇದ್ ಮಾಡ್ಲಿ. ಸೊ ದೇವ್ರು ಎಲ್ರಿಗೂ ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಕ್ಕಾಗ್ಲಿ, ಕೆಟ್ಟದಾಗ ಕಮೆಂಟ್ ಹಾಕೋದಕ್ಕಾಗ್ಲಿ ಪುರ್ಸೊತ್ತಿಲ್ದೇ ಇರೋಷ್ಟು ಭಗವಂತ ಒಳ್ಳೇದ್ ಮಾಡ್ಲಿ. ಅಷ್ಟು ನಾನು ಯಾವಾಗ್ಲೂ ಕೇಳ್ಕೊತೀನಿ. ವಿಶೇಷವಾಗಿ ಸೊ ಈ ವರ್ಷ ಪ್ರತಿಯೊಬ್ರು ಕೂಡ ಸಾಧನೆಯ ಮೆಟ್ಟಲನ್ನ ಏರುವಂತ ಶಕ್ತಿ ಎಲ್ರಿಗೂ ಕರುಣಿಸ್ಲಿ. ಆದಷ್ಟು ಭಗವಂತ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೇದಾಗ್ಲಿ. ಆದಷ್ಟು ನಮ್ಮ ಸಮಾಜದಲ್ಲಿ ನಿರಾಶ್ರಿತರ ಸಂಖ್ಯೆ ಕಮ್ಮಿ ಆಗ್ಲಿ, ಅನಾಥಾಶ್ರಮಗಳ ಸಂಖ್ಯೆ ಕಮ್ಮಿ ಆಗ್ಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಸಲ್ಲಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಲ್ಲಕ್ಕಿಂತ ಹೆಚ್ಚಿದಾಗಿ ಅಣ್ಣವ್ರಿಗೆ ಆರೋಗ್ಯ ಬಗ್ಗೆ ಕೊಟ್ಟು ಇವ್ರು ಕಾಪಾಡ್ಲಿ. ಇವ್ರು ಚೆನ್ನಾಗಿದ್ರೆ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಣ್ಣವ್ರು ಬೆಳೆಸ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಮಾಡಕ್ಕಾಗಲ್ಲ ಈ ಕಾರ್ಯಗಳನ್ನ. ಅವ್ರದ್ರಲ್ಲಿ ಇವ್ರು ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಸದಾ ಇವ್ರ ಜೊತೆ ಇರ್ತೀವಿ. ನಾನೊಂದು 5 ವರ್ಷದಿಂದ ಇವ್ರ ಫಾಲೋವರು. ನಾವು ಬರ್ತಾನೆ ಇರ್ತೀವಿ ಆಶ್ರಮಕ್ಕೆ. ಥ್ಯಾಂಕ್ ಯು ಸರ್. ನಾವು ಅಣ್ಣನ ಜೊತೆಗೆ ಇವಾಗ ಫಸ್ಟ್ ಆಗಿ ನಮ್ಮ ಬಾಮೈದನ ಜೊತೆ ಬಂದಿದೀವಿ. ನಾವೆಲ್ಲ ಇನ್ನ ನೆಕ್ಸ್ಟ್ ಟೈಮ್ ಎಲ್ಲ ಬನ್ನಿ ಇಟ್ಕೊಳ್ಳಿ. ಬನ್ನಿ ಬದೆಯ ಜೋರಾಗಿ ಕ್ಲಾಸ್ ಮಾಡ್ಬಿಡಿ ಅನ್ಸತಿ. ವೆರಿ ಗುಡ್. ಬನ್ನಿ. ಒಳ್ಳೇದಾಗ್ಲಿ ಪುಟ್ಟ, ನಿನ್ಗೂ ಕೂಡ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್ ಸರ್. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಎಲ್ಲರೂ ಹೊಸ ವರ್ಷವನ್ನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡೋಕೊಳಗಾಗ್ಲಿ. ಒಳ್ಳೇದಾಗ್ಲಿ.